ರಿಂಗ್ ರೋಡ್ ಅಲ್ಲಿ ಸಮಸ್ಯೆ ಇದೆ ಅದನ್ನು ಕೂಡ ನಾವು ನಮ್ ಗಮನಕ್ಕೆ ಬಂದಿದೆ. ಅದು DPR ಆಗ್ತಾ ಇದೆ. 6 ಪಾಯಿಂಟ್ ಇದೆ ರಿಂಗ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಪ್ರೋನ್ ಝೋನ್ಸ್. DPR ಆಗಿದ ನಂತರ ಅದನ್ನು ಕೂಡ ಪರಿಹಾರವನ್ನು ಬರುತ್ತೆ. ಅದು NHAI ಮೂಲಕ ಅದಕ್ಕೆ ಪರಿಹಾರವನ್ನು ಮಾಡ್ತಾರೆ. ವಿಸಿಟ್ ಮಾಡೋ ಪ್ಲಾನ್ ಇದೆ, ಆದ್ರೆ ಇವಾಗ DPR ಆಗೋವರೆಗೂ ಅದು ಏನು ಪ್ರಯೋಜನ ಇಲ್ಲ. ಕಾರಣ ಅಂದ್ರೆ ಪ್ಲಾನ್ ಬರ್ಬೇಕು ಮೊದಲು, ಅದಾಗಿದ ನಂತರ ನಾವು ಹೋಗಿ ವಿಸಿಟ್ ಕೊಡ್ತೀವಿ. ನಮ್ಮ ರಿಕ್ವೆಸ್ಟ್ ಹಂಸು ಅಥವಾ ಸಿಗ್ನಲ್ ಏನಾದ್ರೂ ಆದಷ್ಟು ಬೇಗ ಇಲ್ಲಿ ಹಾಕಿದ್ರೆ ಒಳ್ಳೇದು. ಅಂಡ್ MLA ತನ್ವೀರ್ ಸೇಠ್ ಸರ್ಗೂ ಕೂಡ ಮತ್ತೆ ನಮ್ಮ MP ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ನೆನ್ನೆನೂ ಕೂಡ ಅವ್ರ ಹತ್ರ ನಾವು ಮಾತಾಡಿದ್ವಿ. MP ಜೊತೆ ಯದುವೀರ್ ಸರ್ ಜೊತೆನೂ ಕೂಡ ಇವತ್ತು ನಾವು ಮಾತಾಡಿದ್ವಿ. ಅವರು ಕೂಡ ಹೇಳ್ತಿದ್ರು ಆದಷ್ಟು ಬೇಗ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತ. ಸ್ಲೋ ಆಗಿ ಹೋಗ್ತಿದೆ ಇವಾಗ ಗಾಡಿ, ಟರ್ನಿಂಗ್ ಆಗ್ತಿದೆ ನೋಡಿ ಅಲ್ಲಿ ಇವಾಗ. ಸೊ ನಮ್ಮ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದಗಳು. ಸೊ ಪಬ್ಲಿಕ್ ಕೂಡ ಇವಾಗ ಸೇಫ್ಟಿಯಾಗಿ ಓಡಾಡಿದ್ರೆ ಒಳ್ಳೇದು. ಇವಾಗ ಟರ್ನ್ ಆಗ್ತಿದೆ, ಆರಾಮಾಗಿ ಟರ್ನ್ ಮಾಡ್ಕೊಂಡು ಬರ್ತಿದ್ದಾರೆ. ಅಂಡ್ ದೇ ಆರ್ ವೇಟಿಂಗ್ ಟು ಪಾಸ್ ದ ವೆಹಿಕಲ್. ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಕೂಡ ಇವಾಗ ವೇಟ್ ಮಾಡಿ ಪಬ್ಲಿಕ್ಗೆ ಮೂವ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಾನೆಲ್ ಕಡೆಯಿಂದ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಸೊ ಆದಷ್ಟು ಬೇಗ ಹಂಸು ಕೂಡ ಹಾಕ್ಸ್ಕೊಟ್ರೆ ತುಂಬಾ ಒಳ್ಳೇದು. ಹಂಸು ಮತ್ತೆ ಸಿಗ್ನಲ್ ಪಬ್ಲಿಕ್ ಡಿಮ್ಯಾಂಡ್ ಇದೆ, ಇಲ್ಲಿ ಹಂಸ್ ಬೇಕು, ಸಿಗ್ನಲ್ ಬೇಕು ಅಂತ. ಸೊ ಆದಷ್ಟು ಬೇಗ ಅದು ಕೂಡ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಸೊ MP ಹೇಳ್ತಿದ್ರು ಇವತ್ತು ಯದುವೀರ್ ಸರ್ ಜೊತೆ ಭೇಟಿ ಆದ್ಮೇಲೆ ಅವ್ರ ಸರ್ ಹೇಳ್ತಿದ್ರು ಇವತ್ತು ಮಾಡಿಸ್ಕೊಡ್ತೀನಿ, ಆದಷ್ಟು ಬೇಗನೆ ಮಾಡಿಸ್ಕೊಡ್ತೀನಿ ಅಂತ. ಸೊ ರಿಕ್ವೆಸ್ಟ್ ಸರ್, ಅದೊಂದ್ ಸ್ವಲ್ಪ ಮಾಡಿಸ್ಕೊಟ್ರೆ ಒಳ್ಳೇದು. ಮತ್ತೆ NH ಕಡೆಯಿಂದಾನು ಕೂಡ ಮಾತಾಡ್ತೀನಿ, ಅವ್ರಿಗೂ ಕೂಡ ಹೇಳ್ತೀನಿ, ಬೇಗನೆ ಪ್ರೊಸೀಜರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ ಸ್ಲೋ ಆಗ್ತಿದೆ ಇವಾಗ. ನಿನ್ನೆ ಬ್ಯಾರಿಗೇಡ್ ಸರಿ ಇರ್ಲಿಲ್ಲ ಇಲ್ಲಿ, ಇದೇ ಸ್ಪಾಟ್. ಲಾಸ್ಟ್ ವೀಕ್ ಇದೇ ಸ್ಪಾಟ್ ಅಲ್ಲಿ ಒಬ್ರು ಅಂಕಲ್ ಸ್ಪಾಟ್ ಡೆತ್ ಆಗಿದ್ರು. ಸೊ ಅದೇ ಸ್ಪಾಟ್ಗೆ ಮತ್ತೆ ಇವತ್ತು ಬಂದಿದೀವಿ ನಾವು. ಬ್ಯಾರಿಗೇಡ್ಸ್ ಹಾಕಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ತುಂಬಾ ಧನ್ಯವಾದಗಳು ಸರ್. ಅದೇ ರೀತಿ ಹಂಸು ಅಥವಾ ಸಿಗ್ನಲ್ ಏನಾದ್ರೂ ಬೇಗ ಹಾಕ್ಸ್ಕೊಟ್ರೆ ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಸಾವಿರಾರು ಜನ ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ. ಸೊ ಪಬ್ಲಿಕ್ ಕೂಡ ನಮ್ಮ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ ಕಡೆಯಿಂದ ಏನಾದ್ರೂ ಬೇಕಾಗಿದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಮ್ಗೆ ಕರೆ ಮಾಡಬಹುದು, ಕಮೆಂಟ್ಸ್ ಮಾಡಬಹುದು. ನಮ್ಮ ಚಾನೆಲ್ಗೆ ನೋಡ್ತಾ ಇರ್ಬೋದು ನೀವು. ಸ್ಲೋ ಆಗಿ ಪಾಸ್ ಆಗ್ತಿದೆ. ಆ ಕಡೆನೂ ಕೂಡ ಬ್ಯಾರಿಗೇಡ್ ಇದೆ. ನಿನ್ನೆ ಇದೆಲ್ಲ ಇರ್ಲಿಲ್ಲ, ಈ ಬ್ಯಾರಿಗೇಡ್ಸ್ ಎಲ್ಲ ನಿನ್ನೆ ಇರ್ಲಿಲ್ಲ ನೋಡಿ. ಆ ಕಡೆನೂ ಕೂಡ ಬ್ಯಾರಿಗೇಡ್ಸ್ ಇಟ್ಟಿದ್ದಾರೆ. ಸೊ ವೆಹಿಕಲ್ ಸ್ಲೋ ಆಗಿ ಮೂವ್ ಆಗ್ತಿದೆ ಇವಾಗ. ಬ್ರೇಕ್ಸ್ ಹಾಕ್ತಿದ್ದಾರೆ ಅವರು. ಸೊ ಅದೇ ರೀತಿ ಈ ರೋಡ್ ಅಲ್ಲೂ ಕೂಡ ಬ್ಯಾರಿಗೇಡ್ ಸರಿಯಾಗಿ ಹಾಕಿದ್ದಾರೆ. ವೆಹಿಕಲ್ ಟರ್ನ್ ಆಗಿ ಮೂವ್ ಆಗ್ತಿದೆ. ನಿನ್ನೆ ಈ ರೋಡ್ ಅಲ್ಲಿ ಬ್ಯಾರಿಗೇಡ್ಸ್ ಸರಿಯಾಗಿರ್ಲಿಲ್ಲ, ಮತ್ತೆ ಬಿದ್ದಿತ್ತು ಆ ಬ್ಯಾರಿಗೇಡ್. ಸೊ ವೆಹಿಕಲ್ ಟರ್ನ್ ಆಗಿ ಸ್ಲೋ ಆಗಿ ಬ್ರೇಕ್ ಹಾಕಿ ಬರ್ತಿದ್ದಾರೆ ಅವರು. ಸ್ಲೋ ಆಗಿದೆ ಮೂವಿಂಗ್ ವೆಹಿಕಲ್ಸ್ ಎಲ್ಲ, ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ ಇವಾಗ ಸ್ಲೋ ಆಗಿ ಬರ್ತಿದ್ದಾರೆ. ಸೊ ದಯವಿಟ್ಟು ಒಂದ್ ರಿಕ್ವೆಸ್ಟ್, ಹಂಸು ಮತ್ತೆ ಸಿಗ್ನಲ್ ಆದಷ್ಟು ಬೇಗ ಹಾಕ್ಸ್ಕೊಟ್ರೆ ತುಂಬಾ ಒಳ್ಳೇದು ಸರ್. ಪಬ್ಲಿಕ್ಗೋಸ್ಕರ ಇದು ಒಂದ್ ಸ್ವಲ್ಪ ಮಾಡ್ಕೊಡ್ಬೇಕು ರಾಜೀವ್ ನಗರದಿಂದ. ಸೊ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ. ಇನ್ನೂ ಬಹಳಷ್ಟು ಕೆಲಸ ಮಾಡ್ಬೇಕಾಗಿದೆ, ಖಂಡಿತ ಮಾಡ್ತೀವಿ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21 ಕಡೆಯಿಂದ. ದಯವಿಟ್ಟು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ನಿಮ್ ಪ್ಲೇಸ್ಗೆ ವಿಸಿಟ್ ಮಾಡಿ ಏನ್ ಮಾಡ್ಬೇಕು ಅದ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.